ನಿಮ್ಮ ಲಿವರ್ ಏನಾದರೂ ಡ್ಯಾಮೇಜ್ ಆಗ್ತಿದೆಯಾ, ಅದು ಎಸ್ಪೆಷಲಿ ಅದು ಹಾಳಾಗ್ತಾ ಇದ್ರೆ ನಿಮ್ಮ ಬಾಡಿಲಿ 5 ಸಿಗ್ನಲ್ಸ್ ನಿಮಗೆ ಕೊಡ್ತವೆ. ಅದನ್ನೇನಾದ್ರೂ ನೀವು ಇಗ್ನೋರ್ ಮಾಡಿದ್ರೆ ನಿಮ್ಮ ಲಿವರ್ನ ನೀವೇ ಹಾಳು ಮಾಡ್ಕೊಳ್ಳೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಎಸ್ಪೆಷಲಿ ಇವತ್ತು ನಾನು ಹೇಳ್ತಿರೋ ಈ 4ನೇದು ಮತ್ತೆ 5ನೇ ಸಿಗ್ನಲ್ಸ್ ನೀವು ಇಗ್ನೋರ್ ಮಾಡಂಗೆ ಇಲ್ಲ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಇವತ್ತು ಯಾವ್ದಾವ್ದು ಆ ಬಾಡಿಲಿ ನಿಮಗೆ ಸೈನ್ಸ್ ಆ ಸಿಗ್ನಲ್ಗಳು ಏನೇನು ಅಂತ ತಿಳ್ಕೊಳ್ಳೋಣ. ನಿಮ್ಮ ಲಿವರ್ ಡ್ಯಾಮೇಜ್ ಆಗ್ತಾ ಇದ್ರೆ ಮೊದಲನೇ ಸಿಗ್ನಲ್ ಬಂದ್ಬಿಟ್ಟು ಯೂರಿನ್ ಅಂಡ್ ಸ್ಟೂಲ್ ಚೇಂಜ್. ಅದೇನಪ್ಪ ಯೂರಿನ್ ಅಂಡ್ ಸ್ಟೂಲ್ ಚೇಂಜ್ ಅಂತ ಹೇಳಿದ್ರೆ, ನೀರು ಕುಡಿತಿದ್ರು ಯೂರಿನ್ ಡಾರ್ಕ್ ಯೆಲ್ಲೋ ಮತ್ತೆ ಬ್ರೌನ್ ಆಗಿ ಬರ್ತಾ ಇರುತ್ತೆ. ಅದು ಎಸ್ಪೆಷಲಿ ವೈಟಿಶ್ ಹೋಗ್ಬಿಟ್ಟು ಒಂಥರ ಯೆಲ್ಲೋ ಕಲರ್ ಬ್ರೌನ್ ಆಗಿ ಬರ್ತಾ ಇರುತ್ತೆ ಯೂರಿನ್. ಅದ್ರ ಜೊತೆಗೆ ಮೋಷನ್ ಕಲರ್ ಒಂಥರ ವೈಟ್ ಆಗ್ತಾ ಇರುತ್ತೆ, ಇಲ್ಲಾಂದ್ರೆ ಲೈಟ್ ಯೆಲ್ಲೋ ಕಲರ್ ಬರ್ತಾ ಇರುತ್ತೆ, ಎಸ್ಪೆಷಲಿ ನಿಮ್ಮ ಮೋಷನ್. ಈ ತರ ಏನಾದ್ರು ಸಿಗ್ನಲ್ ಕೊಡ್ತಾ ಇದ್ರೆ ದಯವಿಟ್ಟು ನೀವು ಇಗ್ನೋರ್ ಮಾಡಬೇಡಿ, ನಿಮ್ಮ ಲಿವರ್ ಡ್ಯಾಮೇಜ್ ಆಗ್ತಿದೆ ಅಂತ ಅರ್ಥ. ನೋಡಿ ಇಲ್ಲಿ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಲಿವರ್ ಬೈಲ್ ಪ್ರಾಪರ್ ಆಗಿ ರಿಲೀಸ್ ಆಗ್ತಿರಲ್ಲ. ಲಿವರ್ ಬೈಲ್ ಅಂತ ಹೇಳಿದ್ರೆ ಲಿವರ್ ಅಲ್ಲಿ ಒಂಥರ ಕ್ರಿಯೇಟ್ ಆಗುವ ಜ್ಯೂಸ್, ಅದು ಅಲ್ಲ ಜ್ಯೂಸ್ ಲಿವರ್ ಅಲ್ಲಿ ನಿಮಗೆ ಕ್ರಿಯೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಆಯ್ತಾ, ನಿಮ್ಮ ಲಿವರ್ ಡ್ಯಾಮೇಜ್ ಆಗೋ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥ. ಎಸ್ಪೆಷಲಿ ಇದರ ಯೂರಿನ್ ಕಲರ್ ಮತ್ತೆ ನಿಮ್ಮ ಮೋಷನ್ ಕಲರ್ ಏನೋ ಚೇಂಜ್ ಆಗ್ತಿದೆ, ಇದನ್ನ ಇಗ್ನೋರ್ ಮಾಡಬೇಡಿ, ಇವತ್ತೇ ಎಚ್ಚೆತ್ಕೊಳ್ಳಿ. ಇನ್ನು ಎರಡನೇ ಸಿಗ್ನಲ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಫಟಿಗ್. ಕಾನ್ಸ್ಟೆಂಟ್ ಫಟಿಗ್ ಅಂತ ಹೇಳಿದ್ರೆ ಸ್ಲೀಪ್ ಸರಿ ಇದ್ರು ಲೋ ಎನರ್ಜಿ ಮತ್ತೆ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ನೀವು ರಾತ್ರಿ 7ರಿಂದ 8 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ರು ಆದ್ರೂ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂಥರ ಲೋ ಎನರ್ಜಿ, ಏನೋ ಒಂಥರ ಟಯರ್ಡ್ನೆಸ್, ಇವೆಲ್ಲ ಎಂತಕ್ಕೆ ಆಗ್ತಿರುತ್ತೆ ಅಂತ ನೀವು ಅನ್ಕೋಬಹುದು. ಬಟ್ ನಿಮ್ಮ ಲಿವರ್ ಏನಾದ್ರು ಡ್ಯಾಮೇಜ್ ಆಗ್ತೀರಿ, ಇದು ಸಿಗ್ನಲ್ಸ್ ಕೊಡ್ತಾ ಇದೆ ನಿಮ್ಮ ಬಾಡಿಲಿ. ಅದು ನೀವು ಅನ್ಕೊಳ್ಳೋದು ಏನೋ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಸರಿಯಾಗಿ ಮಾಡಿದ್ರೆ ಯಾಕಪ್ಪ ಲೋ ಎನರ್ಜಿ, ಯಾಕೆ ಸ್ಟ್ರೆಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಲಿ ಲಿವರ್ ಡ್ಯಾಮೇಜ್ ಆಗ್ತಾ ಇರಬಹುದು ಅನ್ನೋದು ನಿಮ್ಮ ಬಾಡಿ ಸಿಗ್ನಲ್ಸ್ ಕೊಡ್ತಾ ಇರೋದು. ನೋಡಿ ಇಲ್ಲಿ ರೀಸನ್ ಏನು ಅಂತ ಹೇಳಿದ್ರೆ, ಲಿವರ್ ಎನರ್ಜಿ ಮೆಟಬಾಲಿಸಮ್ ಸರಿ ಇಲ್ಲ ಅಂತ ಹೇಳಿದ್ರೆ, ಲಿವರ್ ಎನರ್ಜಿ ಅದು ಎಸ್ಪೆಷಲಿ ಲಿವರ್ ಎನರ್ಜಿ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಟಾಕ್ಸಿನ್ಸ್ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಬ್ಲಡ್ ಅಲ್ಲಿ ಟಾಕ್ಸಿನ್ಸ್, ಅಲ್ಲಿ ನಿಮ್ಮ ಲಿವರ್ ಅಲ್ಲಿ ಬ್ಲಡ್ ಕರೆಕ್ಟ್ ಆಗಿ ಸರ್ಕ್ಯುಲೇಟ್ ಆಗ್ತಿಲ್ಲ, ಬ್ಲಡ್ ಸರಿಯಾಗಿ ಸರ್ಕ್ಯುಲೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂಥರ ಟಾಕ್ಸಿನ್ಸ್ ನಿಮ್ಮ ಬ್ಲಡ್ ಅಲ್ಲಿ ಕ್ರಿಯೇಟ್ ಆಗಿ ನಿಮ್ಮ ಬಾಡಿನ ಪ್ಲಸ್ ನಿಮ್ಮ ಲಿವರ್ ನ ಹಾಳು ಮಾಡ್ತಾ ಇದೆ ಅಂತ ಅರ್ಥ. ಅದು ನಿಮ್ಮ ಬಾಡಿ ಇದು ಸಿಗ್ನಲ್ಸ್ ಕೊಡುತ್ತೆ, ಇದನ್ನ ಇಗ್ನೋರ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಸಿಗ್ನಲ್ ನಂಬರ್ 3 ಬಂದ್ಬಿಟ್ಟು, ಸೈನ್ ನಂಬರ್ 3 ಬಂದ್ಬಿಟ್ಟು ರೈಟ್ ಸೈಡ್ ಪೈನ್ ಹೆವಿನೆಸ್. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನೀವು ಇಗ್ನೋರ್ ಮಾಡಂಗೆ ಇಲ್ಲ. ನಿಮ್ಮ ಲಿವರ್ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಲಿವರ್ ಏನಾದ್ರು ನಿಮ್ಮ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳಿದ್ರೆ ಒಂಥರ ರಿಪ್ಸ್ ಹತ್ರ, ಎಸ್ಪೆಷಲಿ ರೈಟ್ ಸೈಡ್ ಅಲ್ಲಿ ಈ ರಿಪ್ಸ್ ಹತ್ರ ನಿಮ್ಗೆ ಒಂಥರ ಪೈನ್ ತರ ಫೀಲ್ ಆಗ್ತಾ ಇರುತ್ತೆ, ಒಂಥರ ನೋವು ತರ ಫೀಲ್ ಬರ್ತಾ ಇರುತ್ತೆ. ಆಮೇಲೆ ಒಂಥರ ಹೆವಿನೆಸ್ ತರ, ಏನೋ ಒಂಥರ ತೂಕದ ತರ ಫೀಲ್ ಆಗುತ್ತೆ, ತೂಕ ಒಂಥರ ಒಳಗಡೆನೆ ಜುಮ್ ಒಂಥರ ಫೀಲ್ ಬರ್ತಿರೋದು. ಇದು ಎಂತಕ್ಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲಿವರ್ ಅಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದ್ರೆ ಈ ಪ್ರಾಬ್ಲಮ್ ಇರಬಹುದು. ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಈ ತರ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಲಿವರ್ ಸ್ವೆಲ್ಲಿಂಗ್ ಆಗ್ತಿದೆ ಅಂತ ಅರ್ಥ. ಇದು ನಿಮ್ಮ ಮೂರನೇ ಸೈನ್ ಆಗಿತ್ತು, ಮೂರನೇ ಸಿಗ್ನಲ್ ಆಗಿತ್ತು ನಿಮ್ಮ ಬಾಡಿ ಕೊಡುವಂಥದ್ದು ನಿಮ್ಮ ಲಿವರ್ ಡ್ಯಾಮೇಜ್ ಆಗಿದ್ರೆ. ಇನ್ನು ನೋಡಿ ಇಲ್ಲಿ 4ನೇ ಸಿಗ್ನಲ್ ಬಂದ್ಬಿಟ್ಟು ಬೆಲ್ಲಿ ಬ್ಲೋಟಿಂಗ್ ಅಂಡ್ ಗ್ಯಾಸು. ಇದು ಸುಮಾರು ಜನಕ್ಕೆ, ಎಸ್ಪೆಷಲಿ ಈ ಕಾಲದಲ್ಲಂತೂ ಸುಮಾರು ಜನಕ್ಕೆ ಆಗ್ತಿರೋ ಪ್ರಾಬ್ಲಮ್. ಏನಂತಾರೆ ಬೆಲ್ಲಿ ಒಂಥರ ಊದ್ಕೊಳ್ಳೋದು, ಹೊಟ್ಟೆ ಉಪ್ಸ ಬರೋದು, ಒಂಥರ ಬ್ಲೋಟಿಂಗ್ ಆಗೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್. ನೀವು ಅನ್ಕೊಳ್ಳೋದು ಏನೋ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗಿಲ್ವೇನೋ ಅಂತ. ಬಟ್ ಆ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇರ್ಬೋದು ಹೇಳಿ. ನೋಡಿ ಇಲ್ಲಿ ಲಿಟಲ್ ಫುಡ್ ತಿಂದ್ರು ಫುಲ್ ಸ್ಟಮಕ್, ಬರೀ ಇಷ್ಟೇ ಫುಡ್ ತಿಂದ್ರು ಹೊಟ್ಟೆ ಒಂಥರ ಉಪ್ಸಾ ತರ ಫೀಲ್ ಆಗುತ್ತೆ, ಹೊಟ್ಟೆ ಊದ್ಕೊಂಡಿರೋ ತರ ಎಲ್ಲ ಫೀಲ್ ಆಗುತ್ತೆ. ಇದು ಒಂದು ಸಿಗ್ನಲ್ ಆಗಿರ್ಬೋದು ನಿಮ್ಮ ಲಿವರ್ ಡ್ಯಾಮೇಜ್ ಆಗ್ತಿರೋದಕ್ಕೆ. ಅದ್ರ ಜೊತೆಗೆ ಡೈಜೆಸ್ಟಿವ್ ಜ್ಯೂಸ್ ಪ್ರೊಡಕ್ಷನ್ ಲಿವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಇಲ್ಲಿ ಆಗ್ಲೇ ಹೇಳ್ದಂಗೆ ಡೈಜೆಸ್ಟಿವ್ ಜ್ಯೂಸ್ ಅನ್ನೋದು ಏನಿದೆ ಅದು ನಿಮ್ಮ ಲಿವರ್ ಇಂದ ಪ್ರೊಡಕ್ಷನ್ ಆಗೋದು, ನಿಮ್ಮ ಡೈಜೆಷನ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದೇ ನಿಮ್ಮ ಲಿವರ್ ಮೇಲೆ. ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಲಿವರ್ ವೀಕ್ ಇಸ್ ಈಕ್ವಲ್ ಟು ಡೈಜೆಷನ್ ವೀಕ್. ಈ ರೀತಿ ಏನಾದರೂ ನಿಮ್ಮ ಡೈಜೆಷನ್ ಏನಾದ್ರು ವೀಕ್ ಆಗ್ತಿದೆ ಅಂತ ಹೇಳಿದ್ರೆ ಮೇಯ್ನು ನಿಮ್ಮ ಏನಂತಾರೆ ಮೂಲ ಕಾರಣ ಲಿವರ್ದೇ ಇರ್ಬೋದು. ದಯವಿಟ್ಟು ಇದನ್ನ ಇಗ್ನೋರ್ ಮಾಡಬೇಡಿ. ಎಸ್ಪೆಷಲಿ 4ನೇ ಸಿಗ್ನಲ್ ಇದು ಸುಮಾರು ಜನಕ್ಕೆ ಪ್ರಾಬ್ಲಮ್ ಕಾಡ್ತಿದೆ, ಎಸ್ಪೆಷಲಿ ತೂಕ ಓವರ್ ಆಗಿ ಆಗ್ತಿರೋರು, ವೆಯ್ಟ್ ಜಾಸ್ತಿ ಆಗ್ತಿರೋರು, ಇವ್ರದೆಲ್ಲ
ಇದನ್ನೆಲ್ಲ ಇಗ್ನೋರ್ ಮಾಡಿದ್ರೆ ನಾವು ತಿಂದು ಏನಂತಾರೆ ಊದ್ಕೊಂತ ಇದೀವಿ ಅನ್ಕೊಂಡಿರ್ತೀರಾ. ಬಟ್ ನಿಮ್ಮ ಏನಂತಾರೆ ಕಿಡ್ನಿಲಿ ಏನಾದ್ರು ಡ್ಯಾಮೇಜ್ ಸ್ಟಾರ್ಟ್ ಆಗಿದ್ರೆ ಈ ಸಿಗ್ನಲ್ಸ್ಗಳು ಬರ್ತಾ ಇರ್ಬೋದು, ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಇನ್ನು 5ನೇ ಸಿಗ್ನಲ್ ಬಂದ್ಬಿಟ್ಟು ನಿಮ್ಮ ಬಾಡಿ ಕೊಡೋ ಈ 5ನೇ ಸಿಗ್ನಲ್ ಏನು ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಅಂಡ್ ಸ್ಕಿನ್ ಚೇಂಜಸ್. ಸ್ವೆಲ್ಲಿಂಗ್ ಅಂಡ್ ಸ್ಕಿನ್ ಚೇಂಜಸ್ ಅಂತ ಹೇಳಿದ್ರೆ ನಿಮ್ಮ ಕಾಲಿನಲ್ಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುವಂಥದ್ದು, ಒಂಥರ ಕಾಲಲ್ಲಿ ಊತ ಸ್ಟಾರ್ಟ್ ಆಗುವಂಥದ್ದು, ಅದ್ರ ಜೊತೆಗೆ ಫೇಸ್ ಪಫಿನೆಸ್, ಮುಖ ಒಂಥರ ಊದ್ಕೊಂಡಿರೋ ತರ, ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಮುಖ ಊದ್ಕೊಂಡಿರೋ ತರ ಫೀಲ್ ಬರುತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಬ್ಲೋಟಿಂಗು, ಆಯ್ತಾ. ನೋಡಿ ಇಲ್ಲಿ ಸ್ವೆಲ್ಲಿಂಗು ಮತ್ತೆ ಸ್ಕಿನ್ ಚೇಂಜಸ್ ನಿಮ್ಮ ಲಿವರ್ ಅನ್ನ ಡ್ಯಾಮೇಜ್ ಆಗ್ತಿತ್ತು ಅಂದ್ರೆ ನಿಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇರುತ್ತೆ. ಇದೆಲ್ಲ ಫ್ಲೂಯಿಡ್ ರಿಟೆನ್ಷನ್ ಸೈನ್. ನೋಡಿ ಇಲ್ಲಿ ನಿಮ್ಮ ಬಾಡಿಯಲ್ಲಿ ನೀರಿನಾಂಶ ತುಂಬಿಕೊಂಡು ಎಸ್ಪೆಷಲಿ ಲಿವರ್ ಹತ್ರ, ಆಯ್ತಾ, ಇವೆಲ್ಲ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಮುಖ ಊದ್ಕೊಳ್ಳೋ ತರ ಮತ್ತೆ ಕಾಲು ಊದ್ಕೊಳ್ಳೋ ತರ ಇವೆಲ್ಲ ಒಂದು ಸಿಗ್ನಲ್ ಇರ್ಬೋದು. ದಯವಿಟ್ಟು ಇದನ್ನ ನೀವು ಇಗ್ನೋರ್ ಮಾಡಂಗಿಲ್ಲ ನಿಮ್ಮ ಲಿವರ್ ಏನಾದ್ರು ಡ್ಯಾಮೇಜ್ ಆಗ್ತಿದೆ ಅಂತ ಹೇಳಿದ್ರೆ. ನೋಡಿ ಇಲ್ಲಿ ಲಿವರ್ ಪ್ರೋಟೀನ್ ಪ್ರೊಡಕ್ಷನ್ ಕಮ್ಮಿ ಆದಾಗ ಈ ಪ್ರಾಬ್ಲಮ್ ಬರುತ್ತೆ. ಎಸ್ಪೆಷಲಿ ನೋಡಿ ಇಲ್ಲಿ ಲಿವರ್ ಪ್ರೋಟೀನ್ ಪ್ರೊಡಕ್ಷನ್ ಏನಾದ್ರು ಕಡಿಮೆ ಆದಾಗ, ನಿಮ್ಮ ಲಿವರ್ ಅಲ್ಲಿ ಪ್ರೋಟೀನ್ ಪ್ರೊಡಕ್ಷನ್ ಏನಾದ್ರು ಕಡಿಮೆ ಆದಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಏನು ಕಾಲು ಊತಾಗ ಆಗಿರ್ಬೋದು ಮತ್ತೆ ಫೇಸ್ ಅಲ್ಲಿ ಪಫಿನೆಸ್ ಆಗಿರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗ್ಬೋದು. ದಯವಿಟ್ಟು ಇದನ್ನ ಇಗ್ನೋರ್ ಮಾಡಬೇಡಿ. ಸೊ ಇವಾಗ ಇಷ್ಟೆಲ್ಲ ನಿಮ್ಮ ಬಾಡಿ ಸಿಗ್ನಲ್ಸ್ ಕೊಡ್ತು. ಇವಾಗ ನೀವು ಕೇಳ್ಬೋದು, ಸರ್ ಹೌದು ಸರ್ ಇವೆಲ್ಲ ನಮ್ಮ ಬಾಡಿಲಿ ಸಿಗ್ನಲ್ಸ್ ಸ್ಟಾರ್ಟ್ ಆಗಿದೆ, ಇದಕ್ಕೆಲ್ಲ ಏನು ಪ್ರಾಬ್ಲಮ್, ಏನು ಕಾರಣಗಳು ಅಂತ ನಾನಿಲ್ಲಿ ನಿಮ್ಗೆ ಒಂದು ಸಿಂಪಲ್ 4-5 ಪಾಯಿಂಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬಹುದು. ಓಹೋ, ಮೋಸ್ಟ್ಲಿ ನನ್ನ ಲಿವರ್ ಏನಾದ್ರು ಹಾಳಾಗಿದ್ರೆ ಇದರಿಂದನೇ ಆಗಿರ್ಬೋದು ಅಂತ. ಯಾವ್ದು ಅಂತ ಹೇಳಿದ್ರೆ ಮೊದಲನೇದು ಬಂದ್ಬಿಟ್ಟು ಆಲ್ಕೋಹಾಲು. ಸುಮಾರು ಜನ ಈ ಆಲ್ಕೋಹಾಲು ಏನಂತಾರೆ ಯಾವಾಗ್ಲೋ ಒಂದು ಸಲಿ ಕುಡಿಯೋರು ಇರ್ತಾರೆ, ಇನ್ನೊಂದ್ ಸಲಿ ಬಂದ್ಬಿಟ್ಟು ಏನಂತಾರೆ ಡೈಲಿ ಕುಡಿಯೋರು ಇರ್ತಾರೆ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಆಲ್ಕೋಹಾಲ್ ಡೇಂಜರಸ್ ಎಸ್ಪೆಷಲಿ, ಆಯ್ತಾ. ಇಲ್ಲಿ ನಾನು ಯಾರಿಗೂ ಇಲ್ಲಿ ಕುಡಿಬೇಕು ಕುಡಿಬಾರ್ದು ಅಂತ ಇಲ್ಲಿ ಯಾರಿಗೂ ಲೆಕ್ಚರರ್ ಕೊಡ್ತಿಲ್ಲ. ಬಟ್ ಇಲ್ಲಿ ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮ್ಮ ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಇದು ಒಂದು ಮಿಸ್ಟೇಕು. ಇನ್ನು 2ನೇದು ಬಂದ್ಬಿಟ್ಟು ಜಂಕ್ ಫುಡ್, ಆಯ್ತಾ. ಈ ಸಿಕ್ಕಾಪಟ್ಟೆ ಜಂಕ್ ಫುಡ್ ಆಚೆ ಕಡೆ ಫುಡ್ಗಳು ತಿನ್ನೋದು, ಅದು ಇದು ಆಳು ಮುಳು ಕಸ ಕಡ್ಡಿ ಗೋಬಿ ಅದು ಇದು ಅನ್ಕೊಂಡು ತಿಂದ್ಬಿಟ್ಟಿರ್ತೀರ. ಡೈಲಿ ತಿನ್ನೋರು ಇರ್ತಾರೆ, ಆಯ್ತಾ. ಈ ಸ್ಟ್ರೆಸ್ ಆಯ್ತು ಅಂದ ತಕ್ಷಣ ಟಕ್ ಅಂತ ಆಚೆ ಕಡೆ ಹೋಗ್ತಾರೆ, ಏನೋ ಒಂದು ಡೀಪ್ ಫ್ರೈಡ್ ಫುಡ್ಗಳು ತಿಂದ್ಬಿಡ್ತಾರೆ. ಇಲ್ಲ ಆಚೆ ಕಡೆ ಏನಂತಾರೆ ಅನ್ಹೈಜಿನಿಕ್ ಫುಡ್ಗಳು ತಿನ್ಕೊಂಡು, ಜಂಕ್ ಫುಡ್ ತಿನ್ಕೊಂಡು ಲಿವರ್ನ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ, ಆಯ್ತಾ. ಅದ್ರ ಜೊತೆಗೆ ಪೇನ್ ಕಿಲ್ಲರ್ಸು, ಎಸ್ಪೆಷಲಿ ಟ್ಯಾಬ್ಲೆಟ್ಸ್, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದು. ಸುಮಾರು ಜನ ಏನು ಮಾಡ್ಬಿಡ್ತಾರೆ, ಒಂದು ಸ್ವಲ್ಪ ನೋವು ಬರೋಂಗಿಲ್ಲ, ಬರೀ ಟ್ಯಾಬ್ಲೆಟ್ಸ್ಗಳು ನುಂಗಿ ಒಂದಿಷ್ಟು ಪೇನ್ ಬರೋಂಗಿಲ್ಲ, ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಹೋಗೋದು ಮೆಡಿಕಲ್ ಶಾಪ್ಗೆ ಯಾವುದಾದ್ರು ಒಂದು ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ನುಂಗೋದು. ಈ ಥರ ನುಂಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲೂ ಎಫೆಕ್ಟ್ ಆಗಲ್ಲ, ಡೈರೆಕ್ಟ್ ನಿಮ್ಮ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಇದು ಒಂದು ಕಾರಣ ಇರ್ಬೋದು. ಇನ್ನು 4ನೇದು ಬಂದ್ಬಿಟ್ಟು ಲೇಟ್ ನೈಟ್ ಫುಡ್ಡು. ಇದು ಸುಮಾರು ಜನಲ್ಲಿ ಇದೊಂಥರ ರೋಗ ಥರ ಆಡ್ಬಿಟ್ಟಿದೆ. ಅದು ನಮ್ಮ ಕೆಲಸದ ಒತ್ತಡನೋ ಇಲ್ಲ ಅಂದ್ರೆ ನಮ್ಮ ಅನಿವಾರ್ಯನೋ ಇಲ್ಲ ನಾವು ಮಾಡ್ಕೊಂತಿರೋ ಪ್ರಾಬ್ಲಮ್ಸ್ಗಳು ಒಂದು ಗೊತ್ತಾಗ್ತಿಲ್ಲ. ಈ ಲೇಟ್ ನೈಟ್ ಡಿನ್ನರ್ಸ್ ಇಂದ, ಆಯ್ತಾ, ನಿಮ್ಮ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ಇದನ್ನ ಇಗ್ನೋರ್ ಮಾಡಬೇಡಿ. ಇವೆಲ್ಲ ಮಿಸ್ಟೇಕ್ಸ್ಗಳಾಗಿರ್ಬೋದು, ಇನ್ನೂ ಸುಮಾರು ಇದೆ. ಬಟ್ ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ನಾನು ಏನಂತಾರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಅದು ಸುಮಾರು ಜನಕ್ಕೆ ಇಷ್ಟ ಇಲ್ಲ ವಿಡಿಯೋ ಲೆಂತ್ ಆಗೋದು. ಅದಕ್ಕೋಸ್ಕರ ಇಲ್ಲಿ ಒಂದು 4-5 ಪಾಯಿಂಟ್ಸ್ ಹೇಳಿದ್ದೀನಿ. ಇನ್ನು ಏನಂತಾರೆ ಇದನ್ನ ನಾವು ಹೇಗೆ ಕೇರ್ ಮಾಡ್ಕೋಬೇಕು. ಆಯ್ತು ಸರ್ ಇವೆಲ್ಲ ಆಯ್ತು, ಇದನ್ನ ನಾವು ಹೆಂಗೆ ನಮ್ಮ ಲಿವರ್ನ ಕೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ರೆಗ್ಯುಲರ್ ಮೀಲ್ ಟೈಮಿಂಗ್ಸ್, ನಾವು ರೆಗ್ಯುಲರ್ ಆಗಿ ಫುಡ್ಡನ್ನ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಎಸ್ಪೆಷಲಿ ಡಿನ್ನರ್ನ ಆದಷ್ಟು ಬೇಗ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಟೈಮ್ ಟು ಟೈಮ್ ಸರಿಯಾಗಿ ತಿಂದಾಗ ನಿಮ್ಮ ಲಿವರ್ ಡ್ಯಾಮೇಜ್ ಆಗೋದನ್ನ ನೀವು ತಪ್ಪಿಸ್ಬೋದು. ಅದ್ರ ಜೊತೆಗೆ ವಾಟರ್ ಇಂಟೇಕು ಡೈಲಿ ಮಿನಿಮಮ್ ಅಂದ್ರೂ 2-3.5 ಲೀಟರ್ ನೀರು ಕುಡಿಯೋದನ್ನ ಮಿಸ್ ಮಾಡಬಾರ್ದು. ಎಸ್ಪೆಷಲಿ ನಿಮ್ಮ ಲಿವರ್ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು ಅಂದ್ರೆ. ಇನ್ನು ನೋಡಿ 3ನೇದು ಬಂದ್ಬಿಟ್ಟು ನೈಟ್ ಸ್ಲೀಪು. ಎಸ್ಪೆಷಲಿ ನೈಟ್ ಹೊತ್ತು ಮೊಬೈಲ್ ಯೂಸ್ ಮಾಡೋದು ಬಿಟ್ಟು ನಿದ್ದೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಮೊದಲೆಲ್ಲ ನೈಟ್ ಬಂತು ಅಂದ್ರೆ ನಿದ್ದೆ ಮಾಡೋ ಸಮಯ ಆಗಿತ್ತು, ಇವಾಗ ನೈಟ್ ಬಂತು ಅಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡೋ ಸಮಯ ಆಗೋಗಿದೆ. ನೀವು ಆ ಕ್ಯಾಟಗರಿಗೆ ಸೇರ್ದಿರಾ. ರಾತ್ರಿ ಹೊತ್ತು ಒಂದು ಟೈಮ್ ಸರಿಯಾಗಿ ಮಲಗಿ ಮತ್ತೆ ಟೈಮ್ ಸರಿಯಾಗಿ ಹೇಳೋದನ್ನ ರೂಢಿ ಮಾಡ್ಕೊಂಡ್ರೆ ನಿಮ್ಮ ಲಿವರ್ ಡ್ಯಾಮೇಜ್ ಆಗೋದನ್ನ ತಪ್ಪಿಸಬಹುದು. ಇನ್ನು ನೋಡಿ ಇಲ್ಲಿ 4ನೇದು ಬಂದ್ಬಿಟ್ಟು ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ಅವಾಯ್ಡ್. ಎಸ್ಪೆಷಲಿ ನಿಮ್ಗೆ ಏನಾದರೂ ಏನಂದ್ರೆ ತೀರಾ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇತ್ತು, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು ಹೊರತು ನೀವೇ ಸೆಲ್ಫ್ ಡಾಕ್ಟರ್ಗಳಾಗಿ ಮೆಡಿಕಲ್ ಶಾಪ್ಗಳು ಹೋಗೋದು, ಆ ಪೇನ್ಗೆ ಈ ಟ್ಯಾಬ್ಲೆಟ್ ಕೊಡಿ, ಈ ಪೇನ್ಗೆ ಆ ಟ್ಯಾಬ್ಲೆಟ್ ಕೊಡಿ ಅಂದ್ಬಿಟ್ಟು ಬರೀ ಪೇನ್ ಕಿಲ್ಲರ್ಸ್ ತಗೊಳ್ಳೋದನ್ನ ನೀವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಜಾಸ್ತಿ, ಆಯ್ತಾ, ನಿಮ್ಮ ಲಿವರ್ ಡ್ಯಾಮೇಜ್ಗೆ ನೀವೇ ಕಾರಣ ಆಗ್ತೀರಾ. ಇಷ್ಟು ಕಂಪ್ಲೀಟ್ ಆಗಿ ನಿಮ್ಮ ಲಿವರ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಇತ್ತು, ನಿಮ್ಮ ಮಿಸ್ಟೇಕ್ಸ್ ತಿಳ್ಕೊಂಡ್ರಿ, ಕೇರಿಂಗ್ ಮಾಡೋದು ತಿಳ್ಕೊಂಡ್ರಿ, ಮತ್ತೆ ಈ 5 ಸಿಗ್ನಲ್ಸ್ಗಳನ್ನು ತಿಳ್ಕೊಂಡ್ರಿ. ಈ 5 ಸಿಗ್ನಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ತೀರಾ ಜಾಸ್ತಿ ಆಗ್ತಿತ್ತು ಅಂದ್ರೆ ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಕಾಗಿರೋ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ನಿಮ್ಮ ಲೀವರ್ ಹಾಳಾಗ್ತಾ ಇರೋದನ್ನ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ದು ಲೀವರ್ ಕತೆ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ನೀವು ರೂಢಿ ಮಾಡ್ಕೋಬೇಕು. ನೀವು ಏನಾದರೂ ದಪ್ಪ ಇತ್ತು ಅಂತ ಹೇಳಿದ್ರೆ ಅಥವಾ ಬೆಲ್ಲಿ ಫ್ಯಾಟ್ ಇತ್ತು, ನನ್ನ ಲೈಫ್ ಸ್ಟೈಲ್ ಹಾಳಾಗಿದೆ, ಲೀವರ್ ಹಾಳಾಗ್ತಿದೆ, ಕಿಡ್ನಿಗಳು ಹಾಳಾಗ್ತಿದೆ, ಕಂಪ್ಲೀಟ್ ಆಗಿ ನನ್ನ ಲೈಫ್ ಸ್ಟೈಲ್ ಹಾಳಾಗ್ತಿದೆ ಅಂತ ಹೇಳಿದ್ರೆ, ನೀವು ವೆಯ್ಟ್ ಲಾಸ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ಪರ್ಸನಲ್ ಡಯಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲ್ ಕೋಚಿಂಗ್ ಜೊತೆಗೆ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಅದೊಂದು